ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಸುತ್ತಮುತ್ತಲಿನ ರೈತರೊಂದಿಗೆ ಸಭೆ ನಡೆಸಿ ನಂತರ ಮಾತನಾಡಿದ ಸಂಸದ ಸುಧಾಕರ್, ದೇವನಹಳ್ಳಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 10 ಕಿಲೋಮೀಟರ್ ದೂರದ ಅಂತರದಲ್ಲಿರುವ ಜಂಗಮಕೋಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಹೊರಟಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ನಿಲುವೇನು ಎಂದು ಪ್ರಶ್ನಿಸಿದರು. ಇದು ಕೇವಲ ಹಣ ಗಳಿಸುವ ತಂತ್ರ ಅಷ್ಟೇ ಎಂದು ವಾಗ್ದಾಳಿ ನಡೆಸಿದರು. ಫಲವತ್ತಾದ ಜಮೀನುಗಳನ್ನು 3 ಕಾಸು ಹಣದ ಆಸೆಗೆ ಮಾರಾಟ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಪೀಳಿಗೆಗೆ ಚಿಪ್ಪೆಗತಿ ಎಂದು ಎಚ್ಚರಿಸಿದ ಸಂಸದರು, ತಮ್ಮ ಪೂರ್ವಜರು ಕಾಲದಿಂದ ತಮಗೆ ಬಂದಿರುವ ಜಮೀನುಗಳನ್ನು ಉಳಿಸಲು ಹೋರಾಟ ನಡೆಸಿ ನಾನು ಸಹೋದರನಾಗಿ ನಿಮ್ಮ ಜೊತೆಯಲ್ಲಿದ್ದು ನೀವು ಜಯ ಸಾಧಿಸುವವರೆಗೂ ಸಾಥ್ ನೀಡುತ್ತೇನೆ ಎಂದು ವಾಗ್ದಾನ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಗಾರಿಕೆ ಸ್ಥಾಪಿಸಲಿ, ಉದ್ಯೋಗ ಸಹ ನೀಡಲಿ, ಆದರೆ ರೈತರ ಜಮೀನು ವಶಪಡಿಸಿಕೊಂಡು ಅಲ್ಲ, ಸರ್ಕಾರಿ ಜಮೀನಿನಲ್ಲಿ ಕೈಗಾರಿಕೆ ಸ್ಥಾಪನೆಯಾಗಲಿ ಎಂದ ಸಂಸದರು ಮೊದಲು ಜಿಲ್ಲೆಯ ಗೌರಿಬಿದನೂರು, ಚಿಂತಾಮಣಿ, ಬಾಗೇಪಲ್ಲಿಯಲ್ಲಿ ಖಾಲಿ ಬಿದ್ದಿರುವ ಸರ್ಕಾರಿ ಜಮೀನುಗಳಲ್ಲಿ ಕೈಗಾರಿಕೆ ಸ್ಥಾಪಿಸಲಿ ಎಂದು ಸವಾಲು ಹಾಕಿದರು. ಕೆಲಸಗಳು ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಳ್ಳೆ ರೈತರು, ಹಾಗಾಗಿ ರೈತರ ಬದುಕು ಯಾವಾಗಲೂ ಕೂಡ ಹಸಿನ ಆಗ್ಬೇಕು. ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲಿ ಶಾಶ್ವತ ನೀರಾವರಿ ತರಬೇಕು, ಬೇರೆ ಮೂಲಗಳಿಂದ ಒಳ್ಳೆಯ ನೀರನ್ನು ತಂದು ನೀರಾವರಿಗೆ ನಮ್ಮ ರೈತರಿಗೆ ನೀರು ಕೊಡಬೇಕು ಅಂತ ನಾನು ಮಾನ್ಯ ಕುಮಾರಣ್ಣವರು ನಾವೆಲ್ಲ ಕೂಡ ಬಹಳಷ್ಟು ವಿಚಾರ ಮಾಡ್ತಾ ಇದ್ದೀವಿ, ಬಹಳ ವಿಚಾರ ಮಾಡ್ತಾ ಇದ್ದೀವಿ. ನಾವು ಈ ತರ ವಿಚಾರ ಮಾಡ್ತಾ ಇದ್ರೆ ಈ ಕಾಂಗ್ರೆಸ್ನ ಮುಖಂಡರು ಹೆಂಗ್ ರೈತರ ಜಮೀನು ಹೊಡೆದಾಕೋಣ, ಹೆಂಗ್ ರೈತರನ್ನ ಬೀದಿಗೆ ತರೋಣ, ಈ ತರ ಇವರು ಇವತ್ತು ವಂಚ ಆಗ್ತಾ ಇದ್ದಾರೆ. ಈ ಸಂಚಿಗೆ ವಂಚಿಗೆ ಯಾರು ಕೂಡ ಬಲಿ ಆಗ್ಬಾರ್ದು. ಆಗ್ತಾರೇನಪ್ಪ? ಯಾರು ಆಗ್ಬಾರ್ದು. ಮುಂದಿನ ವಾರದ ಒಳಗಡೆ ನನಗೆ ಎಷ್ಟು ಜನ ಸೇರ್ತೀರಿ, ಎಲ್ಲಿ ಸೇರ್ಬೇಕು, ಇದು ನಿರಂತರವಾಗಿ ಒಂದು ದೊಡ್ಡ ಹೋರಾಟ ಆಗ್ಬೇಕು. ಇದಕ್ ಮುಂಚೆ ನಾನು ಸೋಮವಾರನೇ ಕೈಗಾರಿಕಾ ಸಚಿವರ ಜೊತೆ ಮಾತನಾಡಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ. DC ಅವ್ರ ಜೊತೆ ಮಾತನಾಡ್ತೀನಿ, KDB ಅಕ್ವಿಸಿಷನ್ ಆಫೀಸರ್ DC ಜೊತೆನೂ ಮಾತಾಡ್ತೀನಿ, ಎಲ್ಲ ತಿಳಿ ಹೇಳ್ತೀನಿ. ಹೇಳಿದ ಮೇಲೂ ಕೂಡ ಅವರು ಹಠದಿಂದ ನಾವು ಮುಂದುವರಿಬೇಕು ಅಂತಂದ್ರೆ ಬ್ರಿಟಿಷ್ ಅವ್ರ ತರ ನಾವು ಮಾಡಿದ್ದೇ ಸರಿ ಅಂತ ಏನಾದ್ರು ಮಾಡಿದ್ರೆ, ಬ್ರಿಟಿಷರ ವಿರುದ್ಧ ನಾವು ಹೆಂಗ್ ಹೋರಾಟ ಮಾಡಿದ್ರು ನಮ್ಮ ಪೂರ್ವಿಕರು, ಈ ಸರ್ಕಾರದ ವಿರುದ್ಧ ಕೂಡ ನಾವು ಅದೇ ರೀತಿ ಹೋರಾಟ ಮಾಡ್ಬೇಕು ಬೇಡ? ನೀವ್ ಹೇಳಿದ್ರೆ ಮಾಡೋಣಪ್ಪ. ಓಕೆ, ನೀವೆಲ್ಲ ನಿಮ್ಮೆಲ್ಲರ ಅಪೇಕ್ಷೆಯಂತೆ ನಾವು ಹೋರಾಟ ಸಂಘಟನೆ ನಾವು ಮಾಡಿ ನಿಮ್ಮ ಜಮೀನುಗಳನ್ನ ಉಳಿಸುವಂತ ಕೆಲಸ ಮಾಡೋಣ ಅಂತ ನಾನು ಹೇಳ್ತಾ, ಈ ಮಳೆಯಲ್ಲಿ ಇದು ಶುಭ ಶಕುನ ಅಂತಾನೆ ಹೇಳ್ಬೋದು. ನಮ್ಮ ಮೊದಲನೇ ಹೋರಾಟಕ್ಕೆ ಮಳೆರಾಯ ಬಿದ್ದಿದೆ ಅಂದ್ರೆ ನಿಮ್ಮ ಆಸ್ತಿ ಎಲ್ಲ ಉಳಿದದೆ ಅಂತ ನನಗೆ ಒಂದು ಶುಭ ಸಂಕೇತ. ಹಾಗಾಗಿ ಅದು ಒಳ್ಳೇದಾಗ್ಲಿ, ಶುಭ ಆಗ್ಲಿ, ಎಷ್ಟೇ ಹೋರಾಟ ಆದ್ರೂ ನಮ್ಮ ರೈತರ ಜಮೀನನ್ನ ಉಳಿಸುವಂತ ಕೆಲಸ ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳಿ ನಿಮ್ಗೆಲ್ಲ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿಯ ಮುಖಂಡ ಸೀಕಲ್ ರಾಮಚಂದ್ರಗೌಡ, ಮುಖಂಡರಾದ ಸ್ಕೂಲ್ ದೇವರಾಜು, ಕಂಬದಹಳ್ಳಿ ಸುರೇಂದ್ರಗೌಡ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.